ಯಾವ್ದಾದ್ರು ಒಂದು ನಮ್ಮನೆ ಡಿಸ್ಟರ್ಬ್ ಇರುತ್ತೆ. ಇವಾಗ ಇನ್ನೊಂದು ನಾಯಿ ಈ ಕಡೆ ಬಿಡ್ಕೊತೈತೆ. ಈ ಕಡೆ ಬೀದಿ ನಾಯಿ ಆಯಿತು, ಈ ಕಡೆ ಒಂದು ಬ್ರೀಡ್ ನಾಯಿ. ಇವತ್ತು ಬಿಗ್ ಬಾಸ್ ಬರ್ತಾ ಇದೆ, ಸೊ ಅದನ್ನ ನೋಡಬೇಕು. ವ್ಲಾಗ್ ಮಾಡೋಕ್ಕಾಗಲ್ಲ ಇದ್ರ ನೆಕ್ಸ್ಟ್ ಎಂಜಿನ್ ಇಟ್ಟಷ್ಟು ಪಿಂಪಲ್ಲು ಕರೆಕ್ಟು. ಅಡುಗೆ ಚಾನಲಲ್ಲಿ ಅವರು ಒಂದೊಂದು ನಿಮಿಷ ಅದೇನು ಕೊಡೋರು ಟಿಪ್ಸ್. ಆ ಟಿಪ್ಸ್ ಇದು ಈ ಥರ ಹಿಂಗೆ ಪಿಂಪಲ್ಸ್ ಆಗಿದ್ರೆ ಕೆನ್ನೆ ಮೇಲೆ ಈ ಥರ ಎಂಜಿನ್ ಹಿಂಗೆ ಎತ್ತಿರೋದು ಅವ್ರದ್ದಲ್ಲ ನಮ್ಮದು. ಅವರವರೇ ತಂದು ಒಂದೇ ಸತಿ ಎಲ್ಲ ಹಾಕಿ ಕೂಗ್ಸೋಣ ಕುಕ್ಕರ್ನ. ಹೆಂಗೆ ಅಮ್ಮ ಅಂತೆ ನನ್ನ ಇಷ್ಟಕ್ಕೆ ಬೈದು ಲೋಕರ್ ನಾಯಿ ಈ ಥರ ಒಂದ್ಸತಿ ಚಿಕನ್ ಸಾಂಬಾರನ್ನೇ ರಸಮ್ ಮಾಡಿಕ್ಕಿದ್ದೆ ನಾನು. ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಈಚೆ ಸೌಂಡ್ ಆದರೂ ಬರ್ಬೋದು ನಿಮಗೆ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಇವತ್ತು ಬಂದು ಸಂಡೇ, ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನೇ ಮಾಡ್ತಾಯಿದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನಂತ. ಯಾವ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಓಕೆನಾ? ಗೊತ್ತಿಲ್ಲ ತಿಂದವ್ರು ಏನಾಗ್ತಾರಂತ, ಬಟ್ ಒಳ್ಳೆಯದೇ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದು ನಾಯಿ ನಾನು ಮಾತಾಡೋವಾಗಲೇ ಬರುತ್ತೆ. ಯಾವಾಗಲೂ ವಾಯ್ಸ್ ಓವರ್ ಮಾಡೋವಾಗಲೇ ಇವು ಈ ಥರ ಬೌ ಅನ್ನೋದು. ಸೊ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿಲ್ಲ. ಸೊ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡಿ. ಹೋದ ಸತಿ ಚಿಕನ್ ಸಾಂಬಾರು ಮಾಡಿದ್ದೆ, ತುಂಬ ಟೇಸ್ಟಾಗಿ ಮಾಡಿದ್ದೆ. ಮಸಾಲೆ ಸ್ವಲ್ಪ ಜಾಸ್ತಿ ಆಗಿತ್ತು, ಬಟ್ ಓಕೆ ಆಗ್ತಾಯಿರುತ್ತೆ. ಆ್ಯಂಡ್ ಆದರೆ ನೆಕ್ಸ್ಟ್ ಡೇ ಒಂದು ಸತಿ ಏನದು ಏನು ಸಾಂಬಾರು, ಸೀಮೆ ಬದನೆಕಾಯಿ. ಅದು ಫುಲ್ ಮೇಲೆ ನೀರು ನಿಂತ್ಕೊಂಡಿತ್ತು, ಕೆಳಗೆ ಬೇಳೆ ನಿಂತ್ಕೊಂಡಿತ್ತು. ಬಟ್ ಆದರೂ ನನ್ನ ನಮಗೆ ಇವಾಗ ಮಾಡೋಕ್ಕೆ ಬಿಡ್ತವ್ರೆ. ಇನ್ನೂ ಹೋಗಿ ಚಿಕನ್ ತಂದಿಲ್ಲ. ಫಸ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಮಿಶ್ರಣ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಹೋಗಿ ಚಿಕನ್ ತಂದು ಒಂದೇ ಸತಿ ಎಲ್ಲ ಹಾಕಿ ಕೂಗ್ಸೋಣ ಕುಕ್ಕರ್ನ. ಸೊ ಇಲ್ಲಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ದೊಣ್ಣೆ ಬಿರಿಯಾನಿ, ಸೊ ಮೊಸರು ಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕಿದೆಲ್ಲ. ಸೊ ರುಬ್ಬೋದಕ್ಕೆ. ಸೊ ದೀಸ್ ಆರ್ ದ ಇಂಗ್ರೀಡಿಯೆಂಟ್ಸ್. ಇಲ್ಲೆಲ್ಲ ಸ್ವಲ್ಪ ಮೆಸಿ ಜಾಸ್ತಿ ಇದೆ, ಅದಕ್ಕೆ ಆ ಸೈಡ್ ಇಟ್ಕೊಂಡಿಲ್ಲ, ಎಲ್ಲ ಈ ಕಡೆ ಮಾಡ್ತಿದ್ದೀನಿ. ಅಲ್ಲೇ ಕುಕ್ಕರ್ ಇಡೋ ತನಕನೇ ಅಲ್ಲಿವರೆಗೂ ಎಲ್ಲ ಕಷ್ಟನೇ. ಮನೇಲಿ ಭಾನುವಾರನೇ ಲೇಟಾಗಿ ಆಗೋದು ಅಡುಗೆ. ಅದಕ್ಕೋಸ್ಕರ ನಾನು ನಿಂತ್ಕೊಂಡ್ರೆ ನಾನು ಬರೀ ಅಡುಗೆ ಮಾತ್ರ ಮಾಡ್ತೀನಿ, ನಮ್ಮ ಅಮ್ಮನ ಥರ ಮಾಡಲ್ಲ. ನಮ್ಮಮ್ಮ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಆಮೇಲೆ ಮಾಡ್ತಾರೆ ನೋಡಿ. ಅದರಿಂದ ಮಧ್ಯಾಹ್ನ ಆಗುತ್ತೆ ಟಿಫನ್. ನಾನು ಫ್ರಿಜ್ಜಲ್ಲಿ ಇಕ್ಕಿರೋದು ಯಾವುದಾದ್ರು ಹಾಳೈತಿರುತ್ತೆ ಇವೆಲ್ಲ ನೋಡ್ಕೋಬೇಕಲ್ಲ. ಅವೆಲ್ಲ ನೋಡ್ಕೊಂಡಿರ್ತಾನೆ ಮುಂದಕ್ಕೆ ಮತ್ತೆ ಯೂಸ್ ಮಾಡೋಕ್ಕಾಗೋದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊತಾರೆ. ಇಲ್ಲ ಹೆವಿ ಸೋಂಬೇರಿ, ಏನೂ ಮಾಡಲ್ಲ. ಮಾಡಿದ್ರೆ ಹಿಂಗೆ ಎಲ್ಲ ಮಾಡೋದೇ ಇಲ್ಲ. ಯಾವ್ದಾದ್ರು ಒಂದು ನಮ್ಮನೆ ಡಿಸ್ಟರ್ಬ್ ಇರುತ್ತೆ. ಇವಾಗ ಇನ್ನೊಂದು ನಾಯಿ ಈ ಕಡೆ ಬಿಡ್ಕೊತೈತೆ. ಈ ಕಡೆ ಬೀದಿ ನಾಯಿ ಆಯಿತು, ಈ ಕಡೆ ಒಂದು ಬ್ರೀಡ್ ನಾಯಿ. ಮೆಸ್ಸಿ. ನಾನ್ ವೆಜ್ ಮಾಡಬೇಕು ಅನ್ನೋದ್ರ ಮೇಲೆ ಮಾತ್ರ ಇಂಟ್ರೆಸ್ಟು, ಬೇರೆ ವೆಜ್ಜಲ್ಲೆಲ್ಲ ಇಲ್ಲ. ಆ್ಯಂಡ್ ರಸಮಲ್ಲಿದೆ. ರಸಮ್ ತುಂಬ ಇಷ್ಟ ನನಗೆ. ಯಾಕಂದ್ರೆ ಒಂದು ಸತಿ ಚಿಕನ್ ಸಾಂಬಾರನ್ನೇ ರಸಮ್ ಮಾಡಿಕ್ಕಿದ್ದೆ ನಾನು ಫಸ್ಟ್ ಟೈಮು. ನಮ್ಮ ಅಮ್ಮಂಗೆ ತೋರಿಸ್ದಂಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನೇ ಹಾಕ್ಬಿಟ್ಟಿದ್ದೆ. ಚಿಕನ್ ಸಾರು ತಿನ್ನೋಕ್ಕಾಗಿಲ್ಲ ಅವತ್ತು ಪಾಪ. ಇದು ತುಂಬ ಒಂದು 8ನೇ ಕ್ಲಾಸ್ ಇದ್ದಾಗ ಆಗಿರೋದು ಇದು. ಇನ್ನೊಂದು ಸತಿ ಚಿಕನ್ ತಂದು ಸಾಂಬಾರು ಮಾಡಿದ್ದಾಯಿತು. ಆವಾಗಿಂದ ಮತ್ತೆ ನನಗೆ ಚಿಕನ್ ಮಾಡೋಕ್ಕೆ ಗೊತ್ತಿಲ್ಲ. ಬಟ್ ಇವಾಗಲೇ ಮತ್ತೆ ಟ್ರೈಪೋಡ್ ಇದೆ, ಬಟ್ ಅದನ್ನಿಟ್ಟರೆ ಇಲ್ಲಿ ಸೆಟ್ ಮಾಡ್ಕೊಂಡು ಕುತ್ಕೋಬೇಕು. ಅದಕ್ಕೋಸ್ಕರ ಮೊಬೈಲ್ ಹಿಂಗೆ ಸಜ್ಜೆ ಮೇಲೆ ಇಟ್ಟಿದ್ದೀನಿ. ಹಂಗೆ ಇಟ್ಕೊಂಡಾಗೆಲ್ಲ ಈ ಥರ ಬಗ್ಗೆ ಮಾತಾಡಬೇಕಾಗುತ್ತೆ. ನನಗೇನು ಇಷ್ಟ ಇಲ್ಲ ಈ ಥರ ಮಾತಾಡೋಕ್ಕೆ. ಟ್ರೈಪೋಡ್ನೇ ತಂದು ಮಾಡ್ತೀನಿ. ಟ್ರೈಪೋಡ್ ಇಟ್ಟರೆ ಇವೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ, ಇಲ್ಲಾಂದರೆ ಏನೂ ಕಾಣಿಸಲ್ಲ. ಅದರಿಂದ ಟ್ರೈಪೋಡ್ ಸೆಟ್ ಮಾಡಿ ಇಡ್ತೇನೆ. ಓಕೆನಾ? ವೆಯ್ಟ್ ಫಾರ್ ಮಿನಿಟ್. ಇದಿಷ್ಟು ಮಾತ್ರ ತಡ್ಕೋಬೇಕು. ಇದಿಷ್ಟು ರುಬ್ಬಬೇಕಾಗಿರೋದು. ಇದರಲ್ಲಿ 2 ಆಮೇಲೆ ಕುಕ್ಕರ್ಗೆ ಹಾಕೋವಾಗ ಸ್ವಲ್ಪ ಅದೇನೋ ಒಗ್ಗರಣೆ ತಾನೆ, ಒಗ್ಗರಣೆ ಮಾಡ್ತಾರೆ. ಸೊ ಅದು ಸಪ್ರೇಟು. ಇದಿಷ್ಟು ರುಬ್ಬೋದಕ್ಕೆ. ಈ ಬೆಳ್ಳುಳ್ಳಿನೂ ಅಷ್ಟೇ, ಇದನ್ನೆಲ್ಲ ಸಪ್ರೇಟಾಗಿ ಹಾಕೋಬೇಕು. ಚಿಕನ್ ತಂದಮೇಲೆ ಇದ್ರ ಕೆಲಸ. ಬನ್ನಿ ರುಬ್ಬೋಣ. ಈಗ ಇಲ್ಲಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಈ ಗೋಜ್ನ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಮ್ಯಾರಿನೇಟ್ಗೆ ಏನು ಇಕ್ಕಿದ್ದೀನೋ ಅದನ್ನು ಹಾಕಿ ಇಟ್ಬಿಡ್ತೀನಿ. ಆಮೇಲೆ ಈ ಚಿಕನ್
ಸ್ವಲ್ಪ ಈಚೆ ಸೌಂಡ್ ಇತ್ತು, ಸೊ ಇದನ್ನೆಲ್ಲ ಪೌಡರ್ ಹಾಕಿ ಇಟ್ಕೊಂಡಿದ್ದೀನಿ. ಮೊಸರು ಹಾಕಿ ಮಿಕ್ಸ್ ಮಾಡಬೇಕು ಅಷ್ಟೇ. ಈ ಚಿಕನ್ ತೊಳೆದ್ಬಿಟ್ಟು ಇದು ಸ್ವಲ್ಪ ಅರಿಶಿನ ಹಾಕಬೇಕು, ಅರಿಶಿನ ಒಂಚೂರು ಸಾಲ್ಟ್ ಹಾಕಿ ಬಿಡಬೇಕು ಸ್ವಲ್ಪ ಹೊತ್ತು. ಇದಾದಮೇಲೆ ನೆಕ್ಸ್ಟು ಮ್ಯಾರಿನೇಟ್ ಮಾಡೋದು ಹೇಳ್ತೀನಿ. ಇದೊಂದು 20 ನಿಮಿಷ ಬಿಟ್ಟರೆ ಆಗುತ್ತೆ. ಅಷ್ಟೊತ್ತಿಗೆ ಅಕ್ಕಿ ತೊಗೊಂಡವ್ರು ಆಲ್ರೆಡಿ ಇಲ್ಲಿ. ಅಕ್ಕಿ ಅಂತ ಹಾಕಿ ಕಡಿಮೆ ಸಾಕು. ಇದಿಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಮತ್ತು ಆಮೇಲೆ ಮಾಡಿ. ಇದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ನಾರ್ಮಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಇದೇನು ಹೇಳೋದು ಬೇಕಿಲ್ಲ, ಬಟ್ ಆದರೂ ಹೇಳ್ತೀನಿ. ಹಂಗೆ ಗ್ಯಾಬಲ್ಲಿ ಸ್ವಲ್ಪ ಆಫ್ ಬಾಯ್ಲ್ಡು ನೋಡಿ. ಅವಾಗಲೇ ರೆಡಿ ಮಾಡ್ಕೊಂಡಿರೋದೆಲ್ಲ ಪೌಡರು ಇವಾಗ ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ. ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಗೊತ್ತಿಲ್ಲ, ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಮೊಸರಲ್ಲಿ ಹೋಯ್ತು. ಮೊಸರು ಸ್ವಲ್ಪ ಮ್ಯಾರಿನೇಟ್ಗೆ. ಎಲ್ಲಿ ಮಾಡಿದ್ರೆ ಜಾಸ್ತಿ ಖಾರ ಹೊಡಿತಲ್ಲ, ಸ್ಪೂನ್ ನೋಡಲ್ಲ, ಎಲ್ಲ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಸಾಕಲ್ಲ ಅಮ್ಮ. ಖಾರದ ಪುಡಿ ಎಲ್ಲ ಒಂದು ಗರಂ ಮಸಾಲ, ಕೊರಿಯಂಡರ್ ಪೌಡರು, ಖಾರದಲ್ಲೆಲ್ಲ ಹಾಕಿದ್ದೀನಿ. ಕರೆಕ್ಟ್ ಬಗ್ಗೆ ಚಿಲ್ಲಿ ಪೌಡರ್ ಹಂಗಾರೆ ಖಾರ ಇತ್ತಾ? ಪರವಾಗಿಲ್ಲ ಹಾಕಿದ್ರೆ. 2 ಮೊಟ್ಟೆ ತಿಂದೆ, ಹೊಟ್ಟೆ ಓಕೆ. ಮಸ್ತಾಗಿ ಹೊಡೆದವ್ರೆ ಲೆಗ್ ಪೀಸ್ನ. ಇನ್ನೊಂಚೂರು ಉದ್ದ ಹೊಡೆದ್ರೆ ಚೆನ್ನಾಗಿರುತ್ತೆ. KFC ಇದೆ ಥರ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಒಗ್ಗರಣೆ ಮಾಡಿ ಇದು ಹಾಕ್ಬಿಟ್ಟು ಅಕ್ಕಿ ಹಾಕಿ ಚಿಕನ್ ಲಾಸ್ಟಲ್ಲಿ ಹಾಕಲ್ಲ. ಚಿಕನ್ಗೆ ಈಗ ಆಲ್ರೆಡಿ ನೆನೆ ಇಟ್ಟಿದ್ದೀವಿ, ಉಪ್ಪು ಖಾರ ಇರುತ್ತೆ. ಬಟ್ ಅರ್ಧ ಚಿಕನ್ ಬೆಂದಾನೆ ಹಾಕಿದ್ರೆ ಒಳ್ಳೇದು. ಉದ್ದಿದ್ರೆ ಆಗುತ್ತಾಗ ಬೇಕಿತ್ತ? ಒಬ್ಬೊಬ್ಬರೇ ತಿಂತಾರೆ ಚಾಕ್ಲೇಟ್ನ. ಸಾಕು, ಮ್ಯಾರಿನೇಟ್ ಆಗಿದೆ ಆಲ್ರೆಡಿ. ಹೊಟ್ಟೆ ಹಸಿ ತಡೆಯೋಕ್ಕಾಯ್ತಿಲ್ಲ. ಸ್ವಲ್ಪ ತುಪ್ಪ ಮಾಡ್ತಾರೆ. ಚಿಕನ್ ಹಾಕಬೇಕು. ಚಿಕನ್ ಹಾಕಿ ನೆಕ್ಸ್ಟ್ ಮಿಶ್ರಣ ಹಾಕ್ಕೋಬೇಕು. ನಾವು ಹಿಂಗೆ ಒಬ್ರನ್ನ ಕ್ಯಾಮ್ರಾ ಯಾರನ್ನೂ ನಾವು ಇಟ್ಕೊಳ್ಳೋಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೋತೀವಿ. ಈಗ ಚಿಕನ್ ತೋರಿಸ್ಬೇಕು, ಮೇನಾಗಿ ಚಿಕನ್ ತೋರಿಸ್ತಿಲ್ಲ. ಸಾರಿ, ನಾನೇ ಮಾಡೋದು ಮನೇಲಿ ಅಡುಗೆ. ನಾನೇ ಯಾರು ಮಾಡೋಲ್ಲ ಮನೇಲಿ. ಆಯ್ತು ಬಿಡು, ನೀನೇ. ನಾವೆಲ್ಲ ಬರೀ ತಿಂಡು ಪೋತಿ ನೀನೊಬ್ಳೆ, ನಾನಲ್ಲ. ಇದು ಸ್ವಲ್ಪ ಎಣ್ಣೆ ಬಿಡಬೇಕು. ಅದಾದಮೇಲೆ ಇಲ್ಲಿ ಮಿಶ್ರಣ ತೋರಿಸಿ ಈ ಮಿಶ್ರಣ ಹಾಕಬೇಕು. ನೀನು ಮುಚ್ಚಿದ್ದೆ, ಕುಕ್ಕರ್ ಮುಚ್ಚಿ ಬಿಟ್ಕೊಳ್ಳುತ್ತೆ. ಹಂಗೆ ಬಿಟ್ಟಿದೆ. ಹಂಗಾರೆ ಇವಾಗ ಏನು ಮಾಡಲಿ? ಎಣ್ಣೆ ಓ ಈಗ ಹಂಗೆ ಬೇಯಿಸ್ತೀನಿ. ಇದನ್ನು ಬೇಯಿಸಿ ಆಮೇಲೆ ಅಕ್ಕಿ ಹಾಕ್ತೀನಿ. ಇದು ಅರ್ಧ ಬೆಂದರೆ ಇಲ್ಲಿ ಏನು, ಇದು 10 ನಿಮಿಷ ಆದಮೇಲೆ ವಿಸಿಲ್ ಹಾಕಿ ಅಕ್ಕಿ ಹಾಕ್ಬಿಟ್ಟು ಒಂದು 2-3 ವಿಸಿಲ್ ಹೋಗಿಸಿದ್ರೆ ಮುಗೀತು. ನಮ್ಮಮ್ಮ ನೋಡಿ ಬರೀ ಅಕ್ಕಿ ಹಾಕ್ತಾರದು, ಬಟ್ ಬಿರಿಯಾನಿ ಕ್ರೆಡಿಟ್ಸ್ ಅವ್ರು ತೊಗೊತಾರೆ ಆಮೇಲೆ. ಅಲ್ಲ ಅಮ್ಮ? ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಅಡುಗೆ. ಅದೇನು ಮಾಡಿದ್ರೆ ನಾವು ಮಾಡ್ತಿದ್ರೆ ತಿನ್ಬೇಕು ಅನ್ಸಲ್ಲ, ಆಸೆನೇ ಹೋಗ್ಬೇಕು. ಹೆಂಗೆ ಅಮ್ಮ ಅಂತೆ ನೀವೆಲ್ಲ ಇಷ್ಟಕ್ಕೆ ಬೈದು ಲೋಕರ್ ನಾಯಿ ಹೊಡಿಯೋದೆಲ್ಲ ಹೀಗಿಲ್ಲಲ್ವಾ? ಶೀತ ಇದೆ. ನಿಮ್ಗೆ ಅಮ್ಮಂದ ಯಾರು ಅನ್ಕೊಂತಿರ್ತಾರೆ ಅಂತ. ನಾನು ಅಡುಗೆ ಮಾಡ್ತಿಲ್ಲಲ್ಲ ಇಲ್ಲಾಗಿ ಸಿಂಡ್ರಲ್ಲ ಆಗ್ಬಿಟ್ಟೈತೆ. ನಮ್ಮಮ್ಮ ಮೇಲೊಂದು ಪಿಂಪಲ್ ಇಟ್ಕೊಂಡ್ಬಿಟ್ಟಿದೆ. ನೋಡ್ತಾಯ್ತು ಮುಟ್ಬೇಡ. ಯಾವಾಗ ವಾಸ ಆಯ್ತೈತೆ ನೀನು ಮಾತ್ರ ಇಟ್ಕೊಳ. ನೋವ್ತಿಲ್ಲ ಅಂದೆ. ಎಂಜಿನ್ ಇಟ್ಟಷ್ಟು ಪಿಂಪಲ್ಲು. ಕರೆಕ್ಟು. ಇದು ಚಂದ್ರು ಮುಂಚೆ ಬರ್ತಿತ್ತು ಗೊತ್ತಾ ಅಡುಗೆ ಚಾನಲಲ್ಲಿ. ಅವರು 1 ನಿಮಿಷ ಅದೇನು ಕೊಡೋರು? ಬ್ರೇಕ್ ಅಲ್ಲ, ಬಟ್ಟೆ ಟಿಪ್ಸ್. ಆ ಟಿಪ್ಸ್ ಇದು
ಈ ಥರ ಹಿಂಗೆ ಪಿಂಪಲ್ಸ್ ಆಗಿದ್ರೆ ಕೆನ್ನೆ ಮೇಲೆ ಈ ಥರ ಎಂಜಲ್ ಹಿಂಗೆ ಇರ್ತಿರೋದು. ಅವಳದಲ್ಲ ನಮ್ಮದು. ಅವ್ರವ್ರ ಎಂಜಿಲ್ ಅವ್ರು ಇಟ್ಕೊಳ್ಳಿ. ಆ ಥರ ಇರ್ತಿದ್ರೆ ಈ ಥರ ಬೇಗ ಬೇಗ ಬೇರೆಯವ್ರದೆಲ್ಲ ಇಡಬಾರ್ದು, ಒಣಗುತ್ತೆ. ಸೊ ಬಾಯ್, ಅಡುಗೆಗೆ ಜಂಪ್ ಆಗಿ. ಕೈ ತೊಳಿರಿ ಫಸ್ಟ್. ಅಮ್ಮ ಒಂದ್ಸತಿ ನೋಡ್ಬಾ. ಆಗಲ್ಲ ಅಂದ ತಕ್ಷಣ ಸಣ್ಣ ಮಾಡ್ತೀವಿ ಕಾಫಿ ಅಂದ್ಬಿಟ್ಟು ಬೆಂದಿರುತ್ತಾ ಇದೆಯಲ್ಲ, ಬೆಂದಿರುತ್ತೆ ಅಕ್ಕಿ. ಬೆಂದಿರುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಸೀದೋಯ್ತಾಯ್ತು. ಓ ನೀರು ಹಂಗೆ ಇದೆ. ಅಮ್ಮ ಬಾಯಿಲಿ ಒಂದು ಸೆಕೆಂಡ್ ನೋಡಿದ್ದು. ಬೆಂದೈತೆ. ಮತ್ತೆ ಸೀದಿರೋದೇನು ಮಾಡಲಿ? ಬಿಡ್ಬಿಡೋದು, ಮಿಕ್ಸ್ ಮಾಡಬೇಡ, ಹಂಗೆ ಕೆಳಗೆ ಇರಲಿ. ಇಲ್ಲ ಐತೆ ನೀರು ಹಂಗೂ ಜಾಸ್ತಿ ಆಯ್ತಲ್ಲ, ನೀರು ಜಾಸ್ತಿ ಆಯ್ತು ಸ್ವಲ್ಪ. ಮುಚ್ಚಿರುವ ಅದೇ ಬಿಸಿಗೆ ಸ್ವಲ್ಪ ಹಿಡ್ಕೊಳತ್ತ. ಏನು ಮಾಡಲಿ? ಹಂಗೆ ಇರಲಿ ಸ್ವಲ್ಪ. ಸೂಪರ್ ಸೂಪರ್. ಉದುದ್ರಾಗಿಲ್ಲ, ಬಟ್ ಟೇಸ್ಟ್ ಆಗಿರುತ್ತೆ. ನಾನು ಮಾತ್ರ ಟೇಸ್ಟ್ ಮಾಡಿ ನೋಡಿದೆ, ಆ್ಯಂಡ್ ಅನ್ನ ಕೂಡ ಉದುದ್ರ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಟ್ರಯಲ್ ಅಷ್ಟೇ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಬೇಕು ಅಷ್ಟೇ. ಬಟ್ ನೆಕ್ಸ್ಟ್ ಟೈಮ್ ಬರುತ್ತೆ. ಅದಕ್ಕೆ ಚೆನ್ನಾಗಿದೆ. ನಾನು ಕಡಿಮೆ ಆಗ್ತೀನಿ. ಸೂಪರ್. ಬಟ್ ನಾನು ನಿಜ ಹೇಳ್ತೀನಿ, ಮಸಾಲೆ ಜಾಸ್ತಿ ಆಯಿತು, ಅದರಿಂದ ಟೇಸ್ಟ್ ಗೊತ್ತಾಯ್ತಿಲ್ಲ, ಟೇಸ್ಟ್ ಜಾಸ್ತಿ ಆಗೈತೆ. ನೆಕ್ಸ್ಟ್ ವಾರ ಮತ್ತೆ ಮಾಡ್ತೀನಲ್ಲ, ಆಗ ಕಡಿಮೆ ಮಾಡ್ತೀನಿ. ನಾನು ಅಂದ್ಕೊಂಡೆ ಹಾಕೋವಾಗಲೇ ಜಾಸ್ತಿ ಆಗುತ್ತೆ ಅಂತ ಗೊತ್ತು, ಬಟ್ ನಾನು ಅಂದ್ಕೊಂಡೆ ಗೊತ್ತಾ, ಚಿಕನ್ 1-1.5 kg ಬಂದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ತಿಂತೀನಿ, ಆಮೇಲೆ ಸಾಕು, ಜಾಸ್ತಿ ಲಾಂಗ್ ಆಗೈತೆ ವೀಡಿಯೋ ಅಂತ. ಇವತ್ತು ಬಿಗ್ ಬಾಸ್ ಬರ್ತಾಯಿದೆ, ಸೊ ಅದನ್ನು ನೋಡಬೇಕು. ವ್ಲಾಗ್ ಮಾಡೋಕ್ಕಾಗಲ್ಲ, ಇದ್ರೆ ಬೇರೆ ಅಡುಗೆ ಎಲ್ಲ ಮಾಡಬೇಕು. ಅದರಿಂದ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ತುಂಬಾ ಸೌಂಡ್ ಬರ್ತಿದೆ, ಏನೋ ಕೊರಿತಿರೋ ಸೌಂಡು. ಲೈಟ್ ಈಸ್ ಇಂಪಾರ್ಟೆಂಟ್, ಬಿಟ್ಟರೆ ಬೇರೆ ಏನು ಅಷ್ಟೊಂದು ಕೆಲಸ ಇಲ್ಲ. ಇದು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಮೊಬೈಲಮ್ಮ? ಕರೆಕ್ಟ್ ಇದೆ. ಐ ಡೋಂಟ್ ನೋ, ಇದು ಸೀದಿರೋ ಸ್ಮೆಲ್ ತುಂಬ ಬರ್ತಾ ಇದೆ, ಆದರೆ ನೀವು ವಾಸನೆ ತಗೊಳ್ಳಿ. ಇನ್ನೊಂದು 5 ನಿಮಿಷ ಆದಮೇಲೆ ತಿನ್ನಬೇಕು. ಊಟ ಅಲ್ಲ, ನಾಷ್ಟ. 2 ಎಗ್ಗು, 1 ಲೀಟರ್ ವಾಟರಲ್ಲಿ ಬೆಳಿಗ್ಗೆ ಟಿಫನ್ ಆಗಿದೆ ಇವತ್ತು. ಆಗುತ್ತೆ ಒಂದೊಂದು ಟೈಮಿಂಗೆ, ಏನು ಮಾಡೋಕ್ಕಲ್ಲ.